ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು ನಿಮ್ಮನ್ನು ಉನ್ನತ ಜೀವನ ಮಟ್ಟ, ಉತ್ತಮ ಶಿಕ್ಷಣ ವ್ಯವಸ್ಥೆ ಮತ್ತು ಬಲವಾದ ಆರ್ಥಿಕತೆಯ ಮೂಲಕ ವಿಶ್ವದಾದ್ಯಂತ ಪ್ರಸಿದ್ಧವಾಗಿರೋ ಒಂದು ಅದ್ಭುತ ದೇಶದ ಪ್ರವಾಸಕ್ಕೆ ಕರೆದೊಯ್ಯಲಿದ್ದೇವೆ. ಇಲ್ಲಿಯ ಜನ ಉತ್ತಮ ಆದಾಯವನ್ನು ಗಳಿಸ್ತಾರೆ, ನಿರುದ್ಯೋಗ ಪ್ರಮಾಣ ಬಹಳ ಕಡಿಮೆ ಮತ್ತು ಜೀವನ ಶೈಲಿ ಅತ್ಯಂತ ಶಿಸ್ತುಬದ್ಧವಾಗಿದೆ. ಹೌದು ಸ್ನೇಹಿತರೆ, ಇಂದು ನಾವು ವರ್ಚುವಲ್ ಆಗಿ ಭೇಟಿ ನೀಡ್ತಾ ಇರೋ ಅದ್ಭುತ ದೇಶದ ಹೆಸರು ಡೆನ್ಮಾರ್ಕ್. ಈ ದೇಶವನ್ನು ವಿಶ್ವದ ಅತ್ಯಂತ ಸಂತೋಷಕರ ದೇಶಗಳಲ್ಲಿ ಒಂದು ಎಂದು ಕರೆಯಲಾಗುತ್ತೆ. ಇಲ್ಲಿ ಜನ ಹೆಚ್ಚು ಸಂಪಾದಿಸ್ತಾರೆ ಮತ್ತು ಹೆಚ್ಚು ಖರ್ಚು ಮಾಡುವುದು ಅವರ ಜೀವನದ ಸಹಜ ಭಾಗವಾಗಿದೆ. ಇಲ್ಲಿ ಕೆಲವೊಂದು ಆಸಕ್ತಿದಾಯಕ ಸಂಗತಿಗಳು ಈ ದೇಶವನ್ನು ಇನ್ನಷ್ಟು ವಿಶೇಷವಾಗಿಸ್ತವೆ. ಉದಾಹರಣೆಗೆ, ಇಲ್ಲಿ ಮಾನವರಿಗಿಂತ ಹಂದಿಗಳ ಸಂಖ್ಯೆ ಹೆಚ್ಚು ಎಂದು ಹೇಳಲಾಗುತ್ತೆ. ಈ ದೇಶದಲ್ಲಿ ಬಹುತೇಕ ಪ್ರತಿಯೊಬ್ಬರು ಕೂಡ ಈಜುವುದನ್ನು ಕಲ್ತಿರ್ತಾರೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಏನಂದರೆ, ಈ ದೇಶದಲ್ಲಿ ಪೀಟರ್ ಎಂಬ ಹೆಸರನ್ನು ಜನದಟ್ಟಣೆಯ ಪ್ರದೇಶದಲ್ಲಿ ಕೂಗಿದರೆ ಹಲವಾರು ಜನ ತಿರುಗಿ ನೋಡ್ತಾರೆ. ಇಂದು ನಾವು ಡೆನ್ಮಾರ್ಕ್ ಕುರಿತ ಅತ್ಯಂತ ಆಸಕ್ತಿದಾಯಕ ಮತ್ತು ಅಚ್ಚರಿಯ ಸಂಗತಿಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಡೆನ್ಮಾರ್ಕ್ ಯುರೋಪ್ ಖಂಡಕ್ಕೆ ನೇರವಾಗಿ ಹೊಂದ್ಕೊಂಡಿದೆ. ಸುಮಾರು 43,095 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ಸಣ್ಣ ದೇಶ ಫೆರೋ ದ್ವೀಪಗಳು ಮತ್ತು ಗ್ರೀನ್ಲ್ಯಾಂಡ್ ದ್ವೀಪವನ್ನು ಸಹ ಒಳಗೊಂಡಿದೆ. ಇದಕ್ಕೆ ಅಧಿಕೃತವಾಗಿ ಡೆನ್ಮಾರ್ಕ್ ಸಾಮ್ರಾಜ್ಯ ಅಂತ ಕರೆಯಲಾಗುತ್ತೆ. ಡೆನ್ಮಾರ್ಕ್ ಸ್ಕ್ಯಾಂಡಿನೇವಿಯಾದ ಒಂದು ಭಾಗವಾಗಿದೆ. ಈ ಪದವನ್ನು ಸಾಮಾನ್ಯವಾಗಿ ಡೆನ್ಮಾರ್ಕ್, ನಾರ್ವೆ ಮತ್ತು ಸ್ವೀಡನ್ಗಳಿಗೆ ಬಳಸಲಾಗುತ್ತೆ. ಡೆನ್ಮಾರ್ಕ್ ತನ್ನ ಏಕೈಕ ಆನ್ಲ್ಯಾಂಡ್ ನೆರೆಯ ಜರ್ಮನಿಯ ಮೂಲಕ ಯುರೋಪಿಗೆ ಸಂಪರ್ಕವನ್ನು ಹೊಂದಿದೆ. ಈ ದೇಶದ ಉಳಿದ ಎಲ್ಲ ಗಡಿಗಳು ಸಮುದ್ರದ ಗಡಿಗಳಾಗಿವೆ. ಉತ್ತರಕ್ಕೆ ನಾರ್ವೆ ಮತ್ತು ಸ್ವೀಡನ್ ಮತ್ತು ಪಶ್ಚಿಮದಲ್ಲಿ ಯುನೈಟೆಡ್ ಕಿಂಗ್ಡಮ್ ಉತ್ತರ ಸಮುದ್ರದಾದ್ಯಂತ ಇವೆ. ಈ ದೇಶದ ಪೂರ್ವಕ್ಕೆ ಬಾಲ್ಟಿಕ್ ಸಮುದ್ರವಿದೆ. ಡೆನ್ಮಾರ್ಕ್ ಸುಮಾರು 6 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಈ ದೇಶ ಜನಸಂಖ್ಯೆಯ ದೃಷ್ಟಿಯಿಂದ ವಿಶ್ವದ 114ನೇ ಸ್ಥಾನದಲ್ಲಿದೆ. ಡೆನ್ಮಾರ್ಕ್ನ ರಾಜಧಾನಿ ಕೂಪನ್ ಹ್ಯಾಗನ್ ಆಗಿದೆ. ಇದು ವಿಶ್ವದ ಅತ್ಯಂತ ಸುಂದರ ನಗರಗಳಲ್ಲಿ ಒಂದಾಗಿದೆ. ಈ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 80% ಜನ ಕ್ರಿಶ್ಚಿಯನ್ ಧರ್ಮವನ್ನು ನಂಬ್ತಾರೆ. 5% ಜನ ಮುಸ್ಲಿಮರು, 2% ಹಿಂದೂಗಳು ಮತ್ತು 13% ಜನರು ಯಾವುದೇ ಧರ್ಮವನ್ನು ನಂಬೋದಿಲ್ಲ. ಡೆನ್ಮಾರ್ಕ್ ಒಂದು ಜಾತ್ಯತೀತ ದೇಶವಾಗಿದೆ. ಈ ದೇಶದಲ್ಲಿ ಪ್ರತಿಯೊಂದು ಧರ್ಮವನ್ನು ಅನುಸರಿಸೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಈ ದೇಶದ ಅಧಿಕೃತ ಭಾಷೆ ಡ್ಯಾನಿಷ್ ಅಥವಾ ಡ್ಯಾನ್ಸ್ಕ್ ಆಗಿದೆ. ಈ ಭಾಷೆಯ ಹತ್ತಿರದ ಸಂಬಂಧಿ ನಾರ್ವೇಜಿಯನ್ ಆಗಿದೆ. ಅದನ್ನು ನಾರ್ವೆಯಲ್ಲಿ ಮಾತಾಡ್ತಾರೆ. ಡೆನ್ಮಾರ್ಕ್ ದೇಶದ ಅಧಿಕೃತ ಧರ್ಮ ಇವ್ಯಾಂಜಲಿಕಲ್ ಲುಥೆರನ್ ಆಗಿದೆ. ಆದರೆ ಈ ದೇಶ ಧಾರ್ಮಿಕ ಸ್ವಾತಂತ್ರ್ಯವನ್ನು ಆಚರಿಸುತ್ತೆ. ಈ ಡೆನ್ಗಳು ತಮ್ಮ ಧ್ವಜದ ಬಗ್ಗೆ ಹೆಮ್ಮೆ ಪಡ್ತಾರೆ. ಈ ದೇಶದ ಧ್ವಜ 1219ರಿಂದ ನಿರಂತರವಾಗಿ ಬಳಸಲಾಗುವ ವಿಶ್ವದ ಅತ್ಯಂತ ಹಳೆಯ ರಾಷ್ಟ್ರೀಯ ಧ್ವಜವಾಗಿದೆ. ಸ್ನೇಹಿತರೆ, ಡೆನ್ಮಾರ್ಕ್ ದೇಶವನ್ನು ವಿಶ್ವದ ಅತ್ಯಂತ ಸಂತೋಷಕರ ದೇಶಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಇದರ ಪ್ರಮುಖ ಕಾರಣಗಳಲ್ಲಿ ಒಂದು ಬಲವಾದ ಆರ್ಥಿಕ ವ್ಯವಸ್ಥೆ, ಉತ್ತಮ ಕೆಲಸದ ಪರಿಸ್ಥಿತಿ ಮತ್ತು ಜನರ ಜೀವನ ಮಟ್ಟ. ಈ ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಬಹಳ ಕಡಿಮೆಯಾಗಿದೆ ಮತ್ತು ಹೆಚ್ಚಿನ ಜನ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತೊಡ್ಕೊಂಡಿದ್ದಾರೆ. ಇಲ್ಲಿನ ಜನರ ಸರಾಸರಿ ವಾರ್ಷಿಕ ಆದಾಯ ವಿಶ್ವದಲ್ಲೇ ಉನ್ನತ ಮಟ್ಟದಲ್ಲಿ ಒಂದಾಗಿದೆ. ಡೆನ್ಮಾರ್ಕ್ನ ಆರ್ಥಿಕತೆ ವಿಶ್ವದಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳಲ್ಲೇ ಒಂದಾಗಿದೆ. ಈ ದೇಶದ ಒಟ್ಟು GDP ಸುಮಾರು $400 ಬಿಲಿಯನ್ ಹೆಚ್ಚು ಇದೆ. ಯಂತ್ರೋಪಕರಣಗಳು, ಔಷಧಿಗಳು, ಆಹಾರ ಉತ್ಪನ್ನಗಳು ಮತ್ತು ಎಲೆಕ್ಟ್ರಾನಿಕ್ಸ್ ರಫ್ತಿನಲ್ಲಿ ಡೆನ್ಮಾರ್ಕ್ ಪ್ರಮುಖ ಸ್ಥಾನದಲ್ಲಿದೆ. ವಿಶೇಷವಾಗಿ ಜರ್ಮನಿ, ಸ್ವೀಡನ್ ಮತ್ತು ನೆದರ್ಲ್ಯಾಂಡ್ಸ್ ದೇಶಗಳೊಂದಿಗೆ ದೊಡ್ಡ ವ್ಯಾಪಾರ ಸಂಬಂಧವನ್ನು ಈ ದೇಶ ಹೊಂದಿದೆ. ಡೆನ್ಮಾರ್ಕ್ನಲ್ಲಿ ಬಳಸುವ ಕರೆನ್ಸಿಗೆ ಡ್ಯಾನಿಷ್ ಕ್ರೋನ್ ಎಂದು ಕರೆಯಲಾಗುತ್ತೆ. ಅದರ ಮೌಲ್ಯ ಭಾರತೀಯ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ. ಈ ದೇಶ ವಿಶ್ವದ ಅತ್ಯಂತ ದುಬಾರಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಮನೆ ಬಾಡಿಗೆ, ಆಹಾರ ಮತ್ತು ಸಾರಿಗೆ ವೆಚ್ಚಗಳು ಹೆಚ್ಚಾಗಿದ್ದರೂ ಕೂಡ ಅದಕ್ಕೆ ತಕ್ಕಂತೆ ಸಂಬಳವೂ ಕೂಡ ಹೆಚ್ಚಿನ ಮಟ್ಟದಲ್ಲಿದೆ. ಡೆನ್ಮಾರ್ಕ್ನಲ್ಲಿ ತೆರಿಗೆ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಅದಕ್ಕಾಗಿಯೇ ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ಅತ್ಯುತ್ತಮ ಮಟ್ಟದಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಒಂದು ಅಚ್ಚರಿಪಡೋ ವಿಚಾರ ಏನಂದರೆ, ವಿಶ್ವದ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾದ ಡೆನ್ಮಾರ್ಕ್ನಲ್ಲಿ ಕಾರುಗಳಿಗಿಂತ ಸೈಕಲ್ಗಳೇ ಹೆಚ್ಚು ಕಾಣಿಸ್ತವೆ. ಇಲ್ಲಿ ಸೈಕಲ್ ಕೇವಲ ಒಂದು ವಾಹನ ಅಲ್ಲ, ಅದು ಜೀವನ ಶೈಲಿಯ ಭಾಗವಾಗಿದೆ. ಶ್ರೀಮಂತರಾಗಲಿ, ಸಾಮಾನ್ಯ ಜನರಾಗಲಿ, ವಿದ್ಯಾರ್ಥಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಎಲ್ಲರೂ ಕೂಡ ಪ್ರತಿದಿನ ಸೈಕಲ್ ಸವಾರಿ ಮಾಡೋದನ್ನು ನೀವು ಈ ದೇಶದಲ್ಲಿ ಎಲ್ಲೆಲ್ಲೂ ಕೂಡ ನೋಡ್ಬೋದು. ವಿಶೇಷವಾಗಿ ಕೂಪನ್ ಹ್ಯಾಗನ್ ನಗರವನ್ನು ವಿಶ್ವದ ಅತ್ಯಂತ ಸೈಕಲ್ ಸ್ನೇಹಿ ನಗರಗಳಲ್ಲಿ ಒಂದೆಂದು ಕರೆಯಲಾಗುತ್ತೆ. ವಿಶಾಲ ಸೈಕಲ್ ಮಾರ್ಗಗಳು, ಸುರಕ್ಷಿತ ರಸ್ತೆ ವ್ಯವಸ್ಥೆ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿ ಡೆನ್ಮಾರ್ಕ್ ದೇಶದ ವಿಶೇಷತೆಯಾಗಿದೆ. ಸ್ನೇಹಿತರೆ, ಡ್ಯಾನಿಷ್ ಭಾಷೆಯಲ್ಲಿ ದಯವಿಟ್ಟು ಎಂಬ ಪದಕ್ಕೆ ನೇರವಾದ ಬಳಕೆ ಕಡಿಮೆ. ಯಾಕೆಂದರೆ ಒಬ್ಬರಿಗೆ ಸಹಾಯ ಮಾಡೋದು ಸಹಜವಾದ ಕರ್ತವ್ಯ ಅಂತ ಡ್ಯಾನಿಷ್ ಜನ ನಂಬ್ತಾರೆ. ಆದ್ದರಿಂದ ಅದನ್ನು ವಿಶೇಷವಾಗಿ ಕೇಳಬೇಕಾದ ಅಗತ್ಯವಿಲ್ಲ. ಈ ಆಲೋಚನೆ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಡ್ಯಾನಿಷ್ ಭಾಷೆಯಲ್ಲಿ ಇನ್ನೊಂದು ವಿಶೇಷ ಪದ ಇದೆ, ಅದಕ್ಕೆ ಹೈಗ್ ಎನ್ನಲಾಗುತ್ತೆ.
ಇದರ ಅರ್ಥ ಸ್ನೇಹ. ಇದು ಸ್ನೇಹ, ಆರಾಮ ಮತ್ತು ಒಟ್ಟಾಗಿ ಕಳೆಯುವ ಸಂತೋಷಕರ ಕ್ಷಣಗಳ ಭಾವನೆಯನ್ನು ಸೂಚಿಸುವ ಒಂದು ಪದವಾಗಿದೆ. ಸ್ನೇಹಿತರೆ, ಡೆನ್ಮಾರ್ಕ್ನಲ್ಲಿ ಕೆಲವು ವಿಶಿಷ್ಟ ಮತ್ತು ಮೋಜಿನ ಸಂಪ್ರದಾಯಗಳಿವೆ. ಅಲ್ಲಿ ಯಾರಾದರೂ 25 ವರ್ಷ ವಯಸ್ಸಾದರೂ ಇನ್ನೂ ಮದುವೆ ಆಗದಿದ್ದರೆ ಅವರ ಸ್ನೇಹಿತರು ಅವರ ಹುಟ್ಟುಹಬ್ಬದಂದು ಅವರ ಮೇಲೆ ದಾಲ್ಚಿನ್ನಿ ಪುಡಿ ಎರಚುವ ಒಂದು ಮೋಜಿನ ಪದ್ಧತಿ ಇದೆ. ಅದೇ ರೀತಿ 30 ವರ್ಷ ವಯಸ್ಸಾದರೂ ಮದುವೆ ಆಗದೆ ಹೋದರೆ ಅವರಿಗೆ ಕರಿಮೆಣಸಿನ ಪುಡಿಯನ್ನು ಎರಚಲಾಗುತ್ತೆ. ಇದು ಹಳೆಯ ಡ್ಯಾನಿಷ್ ಸಂಪ್ರದಾಯವಾಗಿದ್ದು ಇಂದು ಹೆಚ್ಚಾಗಿ ಹಾಸ್ಯ ಮತ್ತು ಸ್ನೇಹದ ಸಂಕೇತವಾಗಿ ಆಚರಿಸಲಾಗುತ್ತೆ. ಸ್ನೇಹಿತರೆ, ಮಕ್ಕಳನ್ನು ಬೆಳೆಸುವ ಮತ್ತು ಆರೈಕೆ ಮಾಡುವ ವಿಷಯದಲ್ಲಿ ಡೆನ್ಮಾರ್ಕ್ ವಿಶ್ವದ ಅತ್ಯುತ್ತಮ ದೇಶಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತೆ. ಇಲ್ಲಿ ಮಕ್ಕಳ ಶಿಕ್ಷಣಕ್ಕಿಂತ ಮೊದಲು ಅವರ ವ್ಯಕ್ತಿತ್ವ, ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ನಡವಳಿಕೆಗೆ ಹೆಚ್ಚು ಮಹತ್ವ ನೀಡಲಾಗುತ್ತೆ. ಡೆನ್ಮಾರ್ಕ್ನಲ್ಲಿ ಚಿಕ್ಕ ಮಕ್ಕಳಿಗಾಗಿಯೇ ವಿಶೇಷ ಪ್ರೀಸ್ಕೂಲ್ಗಳಿದ್ದಾವೆ ಮತ್ತು ಡೇ ಕೇರ್ ಕೇಂದ್ರಗಳಿವೆ. ಇಲ್ಲಿ ಪುಸ್ತಕ ಪಾಠಗಳಿಗಿಂತ ಹೆಚ್ಚಾಗಿ ಜೀವನದ ಕೌಶಲ್ಯಗಳನ್ನು ಕಲಿಸಲಾಗುತ್ತೆ. ಹೇಗೆ ಒಟ್ಟಿಗೆ ಬದುಕಬೇಕು, ಶಿಸ್ತಿನಿಂದ ವರ್ತಿಸಬೇಕು, ಸುರಕ್ಷಿತವಾಗಿ ಹೇಗೆ ರಸ್ತೆಯನ್ನು ದಾಟಬೇಕು, ಸಮಾಜದಲ್ಲಿ ಬೆರೆಯುವ ಮೂಲಕ ಹೇಗೆ ಬದುಕಬೇಕು ಎನ್ನುವುದನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ತಿಳಿಸಲಾಗುತ್ತೆ. ಮಕ್ಕಳನ್ನು ಗ್ರಂಥಾಲಯಗಳು, ಉದ್ಯಾನವನಗಳು ಮತ್ತು ಸಾರ್ವಜನಿಕ ಸ್ಥಳಗಳಿಗೆ ಕರೆದೊಯ್ಯುವ ಮೂಲಕ ಅವರಿಗೆ ಆತ್ಮವಿಶ್ವಾಸ ಮತ್ತು ಸ್ವತಂತ್ರ ಚಿಂತನೆಯನ್ನು ಬೆಳೆಸಲಾಗುತ್ತೆ. ಇದೇ ಕಾರಣಕ್ಕೆ ಡೆನ್ಮಾರ್ಕ್ ಇಂದು ವಿಶ್ವದ ಅತ್ಯಂತ ಸಂತೋಷಕರ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಡೆನ್ಮಾರ್ಕ್ನಲ್ಲಿ ಮಕ್ಕಳ ಹೆಸರಿಡುವ ವಿಷಯಕ್ಕೂ ಕೂಡ ವಿಶೇಷ ನಿಯಮಗಳಿವೆ. ಸರ್ಕಾರ ಸಾವಿರಾರು ಅನುಮೋದಿತ ಹೆಸರುಗಳ ಪಟ್ಟಿಗಳನ್ನು ಹೊಂದಿದ್ದು ಹೆಚ್ಚಿನ ಪೋಷಕರು ಅದರಿಂದಲೇ ಈ ಮಕ್ಕಳಿಗೆ ತಮ್ಮ ಹೆಸರನ್ನು ಆಯ್ಕೆ ಮಾಡಬೇಕಾಗುತ್ತೆ. ಯಾವುದೇ ಹೊಸ ಮತ್ತು ಅಪರೂಪದ ಹೆಸರನ್ನು ಇಡಬೇಕಾದ್ರೆ ಅದಕ್ಕೆ ಸರ್ಕಾರದ ಅನುಮತಿ ಅಗತ್ಯವಿರುತ್ತೆ. ಇದರ ಉದ್ದೇಶ ಮಕ್ಕಳಿಗೆ ವಿಚಿತ್ರ ಮತ್ತು ಅವಮಾನಕರ ಹೆಸರುಗಳು ಬರದಂತೆ ನೋಡ್ಕೊಳ್ಳೋದು. ಅದಕ್ಕಾಗಿಯೇ ಡೆನ್ಮಾರ್ಕ್ನಲ್ಲಿ ಪೀಟರ್, ಮೈಕಲ್ ಅಥವಾ ಅನ್ನ ಎನ್ನುವ ಸಾಮಾನ್ಯ ಹೆಸರುಗಳು ಹೆಚ್ಚಾಗಿ ಕೇಳಸಿಗುತ್ತವೆ. ಹಾಸ್ಯಾಸ್ಪದವಾಗಿ ಹೇಳಬೇಕು ಅಂತಂದರೆ, ನೀವು ಬೀದಿಯಲ್ಲಿ ಪೀಟರ್ ಅಂತ ಕರೆದ್ರೆ ಹಲವಾರು ಜನ ಈ ದೇಶದಲ್ಲಿ ಹಿಂದಿರುಗಿ ನೋಡ್ತಾರೆ. ಸ್ನೇಹಿತರೆ, ನಮ್ಮಲ್ಲಿ ಹಲವರು ಡ್ಯಾನಿಷ್ ಪೇಸ್ಟ್ರಿ ಅಥವಾ ವೀನರ್ ಬ್ರಾಡ್ ಬಗ್ಗೆ ಕೇಳಿದ್ದೇವೆ. ಆದರೆ ಆಸಕ್ತಿದಾಯಕ ವಿಚಾರ ಏನು ಅಂದರೆ, ಈ ಪ್ರಸಿದ್ಧ ಪೇಸ್ಟ್ರಿ ಮೂಲತಃ ಡೆನ್ಮಾರ್ಕ್ನದ್ದಲ್ಲ. 1840ರ ದಶಕದಲ್ಲಿ ಕೆಲವು ಆಸ್ಟ್ರಿಯನ್ ಬೇಕರ್ಗಳು ಡೆನ್ಮಾರ್ಕಿಗೆ ವಲಸೆ ಬಂದರು. ಅವರು ತಮ್ಮ ವಿಶೇಷ ಶೈಲಿಯ ಸಿಹಿ ಬ್ರೆಡ್ ಮತ್ತು ಪೇಸ್ಟ್ರಿಗಳನ್ನು ಅಲ್ಲಿ ಪರಿಚಯಿಸಿದರು. ಡ್ಯಾನಿಷ್ ಜನರು ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಮತ್ತಷ್ಟು ಡೆವಲಪ್ ಮಾಡಿದರು. ಅದು ನಂತರ ಬಹಳ ಜನಪ್ರಿಯವಾಯಿತು. ವೀನರ್ ಬ್ರಾಡ್ ಎಂಬ ಪದದ ಅರ್ಥವೇ ವಿಯನ್ನೀಸ್ ಬ್ರೆಡ್ ಅಥವಾ ವಿಯನ್ನಾದ ಬ್ರೆಡ್ ಎಂದಾಗಿದೆ. ಈ ಪೇಸ್ಟ್ರಿಯಾದ ಮೂಲ ಶೈಲಿ ಆಸ್ಟ್ರಿಯಾದ ರಾಜಧಾನಿಯಾದ ವಿಯನ್ನಾ ನಗರದಿಂದ ಬಂದಿತ್ತು. ಇಂದು ಇದು ವಿಶ್ವದಾದ್ಯಂತ ಡ್ಯಾನಿಷ್ ಪೇಸ್ಟ್ರಿ ಎಂದೇ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಹೆಚ್ಚಿನ ಸ್ಕ್ಯಾಂಡಿನೇವಿಯನ್ ದೇಶಗಳಂತೆ ಡೆನ್ಮಾರ್ಕ್ ಕೂಡ ತನ್ನ ಸರಳ ಆದರೆ ಅತ್ಯುತ್ತಮ ವಿನ್ಯಾಸ ಮತ್ತು ಆಧುನಿಕ ವಾಸ್ತುಶಿಲ್ಪಕ್ಕಾಗಿ ವಿಶ್ವಪ್ರಸಿದ್ಧವಾಗಿದೆ. ಈ ದೇಶದ ವಿನ್ಯಾಸ ಶೈಲಿ ಸುಂದರತೆ ಮತ್ತು ಉಪಯೋಗಿತ್ವದ ಸಮತೋಲನವನ್ನು ಪ್ರತಿಬಿಂಬಿಸುತ್ತೆ. ಇಲ್ಲಿ ಪೋಲ್ಚೆ ಎಂದು ಕರೆಯಲಾಗುವ ಪ್ರಸಿದ್ಧ ಕೆಂಪು ಹಾಟ್ ಡಾಗ್ಗಳು ಸ್ಥಳೀಯ ಆಹಾರ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ರಸ್ತೆ ಬದಿಯ ಸಣ್ಣ ಸ್ಟಾಲ್ಗಳಿಂದ ಹಿಡಿದು ದೊಡ್ಡ ನಗರಗಳವರೆಗೆ ಈ ಡ್ಯಾನಿಷ್ ಹಾಟ್ ಡಾಗ್ ದೇಶದ ಐಕಾನಿಕ್ ಸ್ಟ್ರೀಟ್ ಫುಡ್ ಆಗಿದೆ. ಈ ದೇಶದ ಮತ್ತೊಂದು ಜಾಗತಿಕ ಹೆಮ್ಮೆ ಅಂದರೆ ಕಾರ್ಲ್ಸ್ಬರ್ಗ್ ಗ್ರೂಪ್. ಬಹುಶಃ ಬಿಯರ್ ಸೇವನೆ ಮಾಡೋರಿಗೆ ಈ ಹೆಸರು ಚಿರಪರಿಚಿತವಾಗಿದೆ. ಡೆನ್ಮಾರ್ಕ್ನಲ್ಲಿ ಹುಟ್ಟಿದ ಈ ಬಿಯರ್ ಬ್ರಾಂಡ್ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿದ್ದು ಅದರ ಪ್ರಾಬಬಲಿ ದ ಬೆಸ್ಟ್ ಬೀರ್ ಇನ್ ದ ವರ್ಲ್ಡ್ ಎಂಬ ಘೋಷಣೆ ಕೂಡ ಬಹಳ ಜನಪ್ರಿಯವಾಗಿದೆ. ಡೆನ್ಮಾರ್ಕ್ ಅನೇಕ ಪ್ರಸಿದ್ಧ ವ್ಯಕ್ತಿಗಳ ಜನ್ಮಭೂಮಿಯೂ ಆಗಿದೆ. ವಿಶ್ವದ ಶ್ರೇಷ್ಠ ಕಥೆಗಾರರಲ್ಲಿ ಒಬ್ಬರಾದ ಹ್ಯಾನ್ಸ್ ಕ್ರಿಶ್ಚಿಯನ್ ಆ್ಯಂಡರ್ಸನ್ ಇಲ್ಲಿಯವರೇ. ದ ಲಿಟಲ್ ಮೆರ್ಮೇಡ್ ಮತ್ತು ದ ಅಗ್ಲಿ ಡಕ್ಲಿಂಗ್ ಅವರ ಅಮರ ಕಥೆಗಳು ಇಂದಿಗೂ ಮಕ್ಕಳ ಮತ್ತು ದೊಡ್ಡವರ ಮನಸೆಳೆಯುತ್ತೆ. ಹಾಲಿವುಡ್ನ ಖ್ಯಾತನಟ ಮೆಡ್ಸ್ ಮಿಕೆಲ್ಸನ್ ಕೂಡ ಡೆನ್ಮಾರ್ಕ್ನವರೇ. ಅವರು ಡಾಕ್ಟರ್ ಸ್ಟ್ರೇಂಜ್, ರೋಗ್ ಒನ್, ದ ಸ್ಟಾರ್ ವಾರ್ಸ್ ಸ್ಟೋರಿ ಹಾಗೂ ಅನ್ನಿಬೆಲ್ ಸರಣಿಯಲ್ಲಿ ತಮ್ಮ ಅದ್ಭುತ ಅಭಿನಯದಿಂದ ಜಾಗತಿಕ ಖ್ಯಾತಿಯನ್ನು ಗಳಿಸಿದ್ದಾರೆ. ಈ ದೇಶ ಸಣ್ಣದಾಗಿದ್ದರೂ ಕೂಡ ಡೆನ್ಮಾರ್ಕ್ ತನ್ನ ಸಂಸ್ಕೃತಿ, ವಿಜ್ಞಾನ, ಕಲೆ ಮತ್ತು ಜೀವನ ಶೈಲಿಯ ಮೂಲಕ ವಿಶ್ವದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದೆ. ಸ್ನೇಹಿತರೆ, ಆಸಕ್ತಿದಾಯಕ ಸಂಗತಿ ಏನಂದರೆ, ಗೂಗಲ್ ಮ್ಯಾಪ್ಸ್ ಅಭಿವೃದ್ಧಿಯಲ್ಲಿ ಬಳಸಲಾದ ಪ್ರಮುಖ ತಂತ್ರಜ್ಞಾನಗಳಲ್ಲಿ ಒಂದಾದ ಗೂಗಲ್ ಮ್ಯಾಪ್ಸ್ APIನ ಮೂಲ ಕೆಲಸಗಳಲ್ಲಿ ಡ್ಯಾನಿಷ್ ಸಹೋದರರಾದ ಲಾರ್ಸ್ ರಾಸ್ಮುಸೆನ್ ಮತ್ತು ಜೆನ್ಸ್ ರಾಸ್ಮುಸೆನ್ ದೊಡ್ಡ ಪಾತ್ರವನ್ನು ವಹಿಸಿದರು. ಈ ಇಬ್ಬರು ಸಹೋದರರು ವೇರ್ ಟು ಟೆಕ್ನಾಲಜಿ ಎಂಬ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ನಂತರ ಅದನ್ನು ಗೂಗಲ್ ಖರೀದಿಸಿತು. ಮತ್ತು ಅದೇ ತಂತ್ರಜ್ಞಾನ ಮುಂದಕ್ಕೆ ಗೂಗಲ್ ಮ್ಯಾಪ್ಸ್ ಆಗಿ ಅಭಿವೃದ್ಧಿ ಆಯಿತು. ಹೀಗಾಗಿ ಗೂಗಲ್ ಮ್ಯಾಪ್ಸ್ ನಿರ್ಮಾಣದಲ್ಲಿ ಡ್ಯಾನಿಷ್ ಸಹೋದರರ ಮಹತ್ವ ಕೊಡುಗೆ ಇದೆ. ಸ್ನೇಹಿತರೆ, ಡೆನ್ಮಾರ್ಕ್ ವಿಶ್ವದ ಪ್ರಮುಖ ಹಂದಿ ಸಾಕಾಣಿಕೆ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಹಂದಿಗಳ ಸಂಖ್ಯೆ ಮಾನವರಿಗಿಂತಲೂ ಹೆಚ್ಚು ಇದೆ. ದೇಶದ ಜನಸಂಖ್ಯೆ ಸುಮಾರು 60 ಲಕ್ಷದಷ್ಟಿದ್ರೆ ಹಂದಿಗಳ ಸಂಖ್ಯೆ ಅದರ ಡಬಲ್ ಇದೆ. ಹಂದಿ ಸಾಕಾಣಿಕೆ ಡೆನ್ಮಾರ್ಕ್ನ ಕೃಷಿ ಮತ್ತು ಆಹಾರ ಉದ್ಯಮದ ದೊಡ್ಡ ಭಾಗವಾಗಿದೆ. ವಿಶೇಷವಾಗಿ ಬೇಕನ್ ಮತ್ತು ಪಾರ್ಕ್ ಉದ್ಯಮಗಳ ರಫ್ತಿನಿಂದ ಈ ದೇಶಕ್ಕೆ ದೊಡ್ಡ ಆದಾಯ ಬರುತ್ತೆ.
ಈ ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಹಂದಿ ಫಾರ್ಮ್ಗಳನ್ನು ಎಲ್ಲೆಲ್ಲೂ ಕೂಡ ಕಾಣ್ಬೋದು. ಸ್ನೇಹಿತರೆ, ಡೆನ್ಮಾರ್ಕ್ ಸಮುದ್ರದಿಂದ ಸುತ್ತುವರಿದಿರೋ ಒಂದು ದೇಶವಾಗಿರೋದ್ರಿಂದ ಇಲ್ಲಿ ಸ್ವಿಮ್ಮಿಂಗ್ ಸ್ಕಿಲ್ಗೆ ಬಹಳ ಮಹತ್ವವನ್ನು ನೀಡಲಾಗುತ್ತೆ. ಡೆನ್ಮಾರ್ಕ್ನ ಅನೇಕ ಶಾಲೆಗಳಲ್ಲಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಈಜು ತರಬೇತಿ ನೀಡಲಾಗುತ್ತೆ. ಇದು ಕೇವಲ ಕ್ರೀಡೆಯಾಗಿ ಅಲ್ಲ, ಸುರಕ್ಷತೆ ಮತ್ತು ಆರೋಗ್ಯದ ಭಾಗವಾಗಿಯೂ ಪರಿಗಣಿಸಲಾಗುತ್ತೆ. ಈ ದೇಶದಲ್ಲಿ ವಿದ್ಯಾರ್ಥಿಗಳು ಮೂಲಭೂತ ಈಜು ಪರೀಕ್ಷೆಗಳನ್ನು ಪಾಸ್ ಮಾಡಲೇಬೇಕಾಗುತ್ತೆ. ಡೆನ್ಮಾರ್ಕ್ ತನ್ನ ಮುಕ್ತ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಮಹತ್ವ ನೀಡುವ ಸಂಸ್ಕೃತಿಗಾಗಿ ಬಹಳ ಪ್ರಸಿದ್ಧವಾಗಿದೆ. ಇಲ್ಲಿನ ಕೆಲವು ಕಡಲ ತೀರಗಳಲ್ಲಿ ನ್ಯೂಡ್ ಬೀಚ್ ಸಂಸ್ಕೃತಿ ಇದೆ. ಇಲ್ಲಿ ಬಟ್ಟೆ ಇಲ್ಲದೆ ಸೂರ್ಯ ಸ್ನಾನವನ್ನು ಮಾಡುವುದು ಕಾನೂನುಬದ್ಧವಾಗಿದೆ ಮತ್ತು ಸಾಮಾನ್ಯ ಅಂತ ಪರಿಗಣಿಸಲಾಗುತ್ತೆ. ಆದರೆ ಇದು ದೇಶದ ಎಲ್ಲ ಬೀಚ್ಗಳಲ್ಲಿ ನಡೆಯುವುದಿಲ್ಲ. ವಿಶೇಷವಾಗಿ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಈ ರೀತಿಯ ಸ್ವಾತಂತ್ರ್ಯ ಕಂಡುಬರುತ್ತೆ. ಸಂಬಂಧಗಳು ಮತ್ತು ವಿವಾಹದ ವಿಷಯದಲ್ಲಿಯೂ ಕೂಡ ಡ್ಯಾನಿಷ್ ಸಮಾಜ ಹೆಚ್ಚು ಮುಕ್ತ ಮನೋಭಾವವನ್ನು ಹೊಂದಿದೆ. ಅನೇಕರು ಮದುವೆಗೆ ಮೊದಲು ಹಲವು ವರ್ಷಗಳ ಕಾಲ ಒಟ್ಟಿಗೆ ವಾಸ ಮಾಡೋದು ಇಲ್ಲಿ ಸಾಮಾನ್ಯವಾಗಿದೆ. ಡೆನ್ಮಾರ್ಕ್ ಸಮಾಜ ಸಂಪ್ರದಾಯಗಳಿಗಿಂತ ವೈಯಕ್ತಿಕ ಆಯ್ಕೆ ಮತ್ತು ಜೀವನ ಮಟ್ಟಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತೆ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ವಿಶ್ವವನ್ನು ಅಚ್ಚರಿಗೊಳಿಸುವಂತಹ ಒಂದು ಹೇಳಿಕೆಯನ್ನು ನೀಡಿದರು. ಅವರು ಡೆನ್ಮಾರ್ಕ್ನ ಸ್ವಾಯತ್ತ ಪ್ರದೇಶವಾದ ಗ್ರೀನ್ಲ್ಯಾಂಡನ್ನು ಅಮೆರಿಕ ಖರೀದಿ ಮಾಡೋದಕ್ಕೆ ಆಸಕ್ತಿ ಹೊಂದಿದೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಅದನ್ನು ಅಕ್ಯುಪೈ ಮಾಡ್ಕೋಬೇಕಂತಲೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಈ ಸುದ್ದಿ ಹೊರಬಂದ ತಕ್ಷಣವೇ ಜಗತ್ತಿನಾದ್ಯಂತ ದೊಡ್ಡ ಚರ್ಚೆ ಆರಂಭವಾಯಿತು. ನ್ಯಾಟೋ ಅಂತೂ ಇದನ್ನು ಮುಲಾಜಿಲ್ಲದೆ ತಿರಸ್ಕಾರ ಮಾಡ್ತು. ಆದರೆ ಪ್ರಶ್ನೆ ಏನಂದರೆ, ಅಮೆರಿಕಕ್ಕೆ ಗ್ರೀನ್ಲ್ಯಾಂಡ್ ಅವಶ್ಯಕತೆ ಯಾಕಿತ್ತು? ಅದರ ಹಿಂದೆ ಹಲವಾರು ಟೆಕ್ನಿಕಲ್ ಕಾರಣಗಳಿದ್ವು. ಗ್ರೀನ್ಲ್ಯಾಂಡ್ ಎನ್ನುವುದು ಆರ್ಟಿಕ್ ಪ್ರದೇಶದಲ್ಲಿ ಅತ್ಯಂತ ಪ್ರಮುಖ ಸ್ಥಳದಲ್ಲಿದೆ. ಉತ್ತರ ಅಮೆರಿಕ ಮತ್ತು ಯುರೋಪ್ ನಡುವಿನ ಈ ಪ್ರದೇಶ ಸೈನಿಕ ಮತ್ತು ವ್ಯಾಪಾರಿಕ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಹೊಂದಿದೆ. ಅಲ್ಲದೆ ಇಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತು, ತೈಲ ಮತ್ತು ಪ್ರಕೃತಿ ಸಂಪನ್ಮೂಲಗಳಿವೆ. ಹವಾಮಾನ ಬದಲಾವಣೆಯಿಂದಾಗಿ ಆರ್ಟಿಕ್ ಹಿಮ ಕರಗ್ತಾ ಇರೋದ್ರಿಂದ ಹೊಸ ಸಮುದ್ರ ಮಾರ್ಗಗಳು ತೆರೆಯೋ ಸಾಧ್ಯತೆ ಇದೆ. ಇದರಿಂದ ಭವಿಷ್ಯದಲ್ಲಿ ಗ್ರೀನ್ಲ್ಯಾಂಡ್ನ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಅಮೆರಿಕ ನಂಬುತ್ತೆ. ಅಮೆರಿಕ ಈಗಾಗಲೇ ಅಲ್ಲಿರೋ ಪ್ರಮುಖ ಸೈನಿಕ ನೆಲೆಗಳ ಮೂಲಕ ಈ ಪ್ರದೇಶದಲ್ಲಿ ಪ್ರಭಾವವನ್ನು ಇಟ್ಕೊಂಡಿದೆ. ಆದರೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಸರ್ಕಾರಗಳು ಸ್ಪಷ್ಟವಾಗಿ ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲ ಎಂದು ಹೇಳಿವೆ. ಸ್ನೇಹಿತರೆ, ಇವತ್ತಿನ ಮಕ್ಕಳಲ್ಲಿ ಲೆಗೋ ಎನ್ನುವ ಪದವನ್ನು ಯಾರು ತಾನೇ ಕೇಳಿಲ್ಲ ಹೇಳಿ? ಇಂದು ವಿಶ್ವದಾದ್ಯಂತ ಕೋಟ್ಯಾಂತರ ಮಕ್ಕಳು ಮತ್ತು ವಯಸ್ಕರು ಆಡುವ ಲೆಗೋ ಆಟಿಕೆಗಳ ಜನ್ಮಸ್ಥಳವೇ ಈ ಡೆನ್ಮಾರ್ಕ್. 1932ರಲ್ಲಿ ಡ್ಯಾನಿಷ್ ಕಾರ್ಪೆಂಟರ್ ವೋಲ್ಟ್ ಕಿರ್ಕ್ ಕ್ರಿಸ್ಟಿಯಾನ್ಸೆನ್ ಅವರು ಒಂದು ಸಣ್ಣ ಆಟಿಕೆ ತಯಾರಿಕಾ ಸಂಸ್ಥೆಯನ್ನು ಆರಂಭಿಸಿದರು. ನಂತರ ಅದೇ ಸಂಸ್ಥೆ ಇಂದು ವಿಶ್ವಪ್ರಸಿದ್ಧ ಲೆಗೋ ಕಂಪನಿಯಾಗಿ ಬೆಳೆದಿದೆ. ಈ ಲೆಗೋ ಎನ್ನುವ ಹೆಸರು ಡ್ಯಾನಿಷ್ ಭಾಷೆಯ ಲೆಗ್ ಗೋಡ್ತ್ ಎನ್ನುವ ಪದದಿಂದ ಬಂದಿದೆ. ಇದರರ್ಥ ಚೆನ್ನಾಗಿ ಆಡಿ ಎಂಬುದಾಗಿದೆ. ಇಂದು ಲೆಗೋ ಕೇವಲ ಒಂದು ಆಟಿಕೆಯಾಗಿಲ್ಲ, ಅದು ಮಕ್ಕಳಲ್ಲಿ ಸೃಜನಶೀಲತೆ, ಕಲ್ಪನೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯವನ್ನು ಬೆಳೆಸುವ ಶಿಕ್ಷಣ ಸಾಧನವಾಗಿ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಪ್ರಸಿದ್ಧ ಇಂಗ್ಲಿಷ್ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಅವರ ಅಮರಕೃತಿ ಹ್ಯಾಮ್ಲೆಟ್ನಲ್ಲಿ ಕಾಣಿಸಿಕೊಳ್ಳುವ ಎಲ್ಸಿನೋರ್ ಕೋಟೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಹ್ಯಾಮ್ಲೆಟ್ನಲ್ಲಿ ಕಾಣಿಸಿಕೊಳ್ಳುವ ಎಲ್ಸಿನೋರ್ ಕೋಟೆ ಅದನ್ನು ಓದಿದವರಿಗೆ ಅಥವಾ ನಾಟಕವನ್ನು ನೋಡಿದವ್ರಿಗೆ ಗೊತ್ತಿರುತ್ತೆ. ಡೆನ್ಮಾರ್ಕ್ನ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಕಟ್ಟಡಗಳಲ್ಲಿ ಒಂದಾದ ಕ್ರೋನ್ಬರ್ಗ್ ಕ್ಯಾಸ್ಟಲ್ ಇಂದು ವಿಶ್ವ ಪರಂಪರೆಯ ತಾಣವಾಗಿದೆ. ಈ ಭವ್ಯ ಕೋಟೆ ಡೆನ್ಮಾರ್ಕ್ನ ಎಲ್ಸಿಂಗರ್ ನಗರದಲ್ಲಿ ಸಮುದ್ರ ತೀರದ ಬಳಿ ನಿರ್ಮಾಣ ಆಗಿದ್ದು ಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಒಂದು ಕಾಲದಲ್ಲಿ ಬಾಲ್ಟಿಕ್ ಸಮುದ್ರದ ವ್ಯಾಪಾರ ಮಾರ್ಗವನ್ನು ನಿಯಂತ್ರಿಸುವ ಒಂದು ಪ್ರಮುಖ ಕೇಂದ್ರ ಇದಾಗಿತ್ತು. ಆದರೆ ಈ ಕೋಟೆಯನ್ನು ವಿಶ್ವದಾದ್ಯಂತ ಪ್ರಸಿದ್ಧಗೊಳಿಸಿದ್ದು ಅದರ ಇತಿಹಾಸವಲ್ಲ, ಬದಲಾಗಿ ಪ್ರಸಿದ್ಧ ಇಂಗ್ಲಿಷ್ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್. ಇದರಿಂದಾಗಿ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಮತ್ತು ಸಾಹಿತ್ಯ ಪ್ರೇಮಿಗಳು ಈ ಕೋಟೆಗೆ ಭೇಟಿ ನೀಡ್ತಾರೆ. ಅದರ ಭವ್ಯ ಗೋಡೆಗಳು, ರಾಜಮನೆತನದ ಕೊಠಡಿಗಳು ಮತ್ತು ಸಮುದ್ರದ ಅದ್ಭುತ ದೃಶ್ಯಗಳು ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಸ್ನೇಹಿತರೆ, ಡೆನ್ಮಾರ್ಕ್ನ ಇಂಜಿನಿಯರಿಂಗ್ ಅದ್ಭುತಗಳಲ್ಲಿ ಪ್ರಮುಖವಾಗಿರೋದು ಅಂತಂದರೆ ವರೆಸೆಂಟ್ ಬ್ರಿಡ್ಜ್. ಈ ಭವ್ಯ ಸೇತುವೆ ಡೆನ್ಮಾರ್ಕ್ ಮತ್ತು ಸ್ವೀಡನ್ ದೇಶವನ್ನು ಸಂಪರ್ಕಿಸುತ್ತೆ. ಸುಮಾರು 16 ಕಿಲೋಮೀಟರ್ ಉದ್ದವಿರುವ ಈ ಸಂಪರ್ಕ ವ್ಯವಸ್ಥೆ ಕೇವಲ ಒಂದು ಸೇತುವೆಯಲ್ಲ, ಇದು ಸೇತುವೆ, ಕೃತಕ ದೀಪ ಮತ್ತು ಸಮುದ್ರದ ಅಡಿಯಲ್ಲಿ ನಿರ್ಮಿಸಲಾದ ಸುರಂಗವನ್ನು ಒಳಗೊಂಡಿರುವ ಒಂದು ಅದ್ಭುತ ಇಂಜಿನಿಯರಿಂಗ್ ತಂತ್ರಜ್ಞಾನವಾಗಿದೆ. ಡೆನ್ಮಾರ್ಕ್ನ ರಾಜಧಾನಿ ಕೂಪನ್ ಹೆಗನ್ನಿಂದ ಸ್ವೀಡನ್ನ ಮೆಲ್ಮೋ ನಗರಕ್ಕೆ ಜನ ಕೇವಲ ಕೆಲವು ನಿಮಿಷಗಳಲ್ಲಿ ಪ್ರಯಾಣ ಮಾಡ್ತಾರೆ. ಪ್ರತಿದಿನ ಸಾವಿರಾರು ಜನ ಶಿಕ್ಷಣ ಮತ್ತು ವ್ಯಾಪಾರಕ್ಕಾಗಿ ಈ ಮಾರ್ಗವನ್ನು ಬಳಸ್ತಾರೆ. ಇದರ ಅತ್ಯಂತ ವಿಶೇಷವೇನೆಂದರೆ, ಸಮುದ್ರದ ಮಧ್ಯಭಾಗದಲ್ಲಿ ಸೇತುವೆ ಹಠಾತ್ ಮುಗಿಯುತ್ತೆ. ವಾಹನಗಳು ಮತ್ತು ರೈಲುಗಳು ಒಂದೇ ಸುರಂಗದೊಳಗೆ ಪ್ರವೇಶ ಮಾಡ್ತವೆ. ಈ ವಿನ್ಯಾಸವನ್ನು ವಿಮಾನ ಸಂಚಾರಕ್ಕೆ ಅಡ್ಡಿಯಾಗದಂತೆ ವಿಶೇಷವಾಗಿ ನಿರ್ಮಿಸಲಾಗಿದೆ. 2000 ಇಸ್ವಿಯಲ್ಲಿ ಉದ್ಘಾಟನೆಯಾದ ಈ ಯೋಜನೆ ಇಂದು ಡೆನ್ಮಾರ್ಕ್ ಮತ್ತು ಸ್ವೀಡನ್ ನಡುವಿನ ಸ್ನೇಹ, ವ್ಯಾಪಾರ ಮತ್ತು ಸಂಪರ್ಕದ ಸಂಕೇತವಾಗಿ ನಿಂತಿದೆ. ಸ್ನೇಹಿತರೆ, ಡೆನ್ಮಾರ್ಕನ್ನು ಇಂದು ನಾವು ಶಾಂತಿಯುತ ಮತ್ತು ಅಭಿವೃದ್ಧಿ ಹೊಂದಿದ ದೇಶವಾಗಿ ನೋಡ್ತೇವೆ.
ಆದರೆ ಸಾವಿರಾರು ವರ್ಷಗಳ ಹಿಂದೆ ಇದು ವಿಶ್ವದ ಅತ್ಯಂತ ಭಯಾನಕ ಯೋಧರ ತಾಯ್ನಾಡಾಗಿತ್ತು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇದೇ ಕಾರಣಕ್ಕಾಗಿ ಇದನ್ನು ವೈಕಿಂಗ್ಗಳ ತಾಯ್ನಾಡು ಅಂತ ಹೇಳ್ತಾರೆ. ಈ ವೈಕಿಂಗ್ಗಳು ಕೇವಲ ಯೋಧರಲ್ಲ, ಅವರು ಅದ್ಭುತ ನಾವಿಕರಾಗಿದ್ದರು, ವ್ಯಾಪಾರಿಗಳಾಗಿದ್ದರು ಮತ್ತು ಅನ್ವೇಷಕರಾಗಿದ್ದರು. ಕ್ರಿಸ್ತಶಕ 8ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಅವರು ತಮ್ಮ ಉದ್ದವಾದ ಹಡಗುಗಳಲ್ಲಿ ಯುರೋಪ್, ಬ್ರಿಟನ್ ಮತ್ತು ಉತ್ತರ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಸಂಚರಿಸಿ ಹೊಸ ಭೂಭಾಗಗಳನ್ನು ಅನ್ವೇಷಣೆ ಮಾಡಿದರು. ಅವರ ವೇಗವಾದ ಹಡಗುಗಳು ಮತ್ತು ಯುದ್ಧ ಕೌಶಲ್ಯಗಳಿಂದಾಗಿ ವೈಕಿಂಗ್ಗಳ ಹೆಸರು ಕೇಳಿದರೆ ಶತ್ರುಗಳು ಕೂಡ ಭಯ ಬೀಳ್ತಾ ಇದ್ರು. ಅವರು ಕೇವಲ ದಾಳಿಗಳನ್ನು ಮಾತ್ರ ಮಾಡ್ತಿರಲಿಲ್ಲ, ಅನೇಕ ನಗರಗಳು, ವ್ಯಾಪಾರ ಮಾರ್ಗಗಳು ಮತ್ತು ವಸಾಹತುಗಳನ್ನು ಸ್ಥಾಪನೆ ಮಾಡಿದರು. ಇಂದು ಕೂಡ ಡೆನ್ಮಾರ್ಕ್ನಲ್ಲಿ ವೈಕಿಂಗ್ಗಳ ಪರಂಪರೆ ಜೀವಂತವಾಗಿದೆ. ಸ್ನೇಹಿತರೆ, ನೀವು ಯುರೋಪಿನ ಅತ್ಯಂತ ಶಾಂತಿಯುತ ಮತ್ತು ಸುಂದರ ದೇಶಗಳಲ್ಲಿ ಒಂದನ್ನು ಅನ್ವೇಷಣೆ ಮಾಡೋದಕ್ಕೆ ಬಯಸಿದರೆ ಡೆನ್ಮಾರ್ಕ್ ನಿಮ್ಮನ್ನು ನಿರಾಶೆಗೊಳಿಸೋದಿಲ್ಲ. ಇಲ್ಲಿ ಆಧುನಿಕ ನಗರಗಳು, ಹಸಿರು ಪ್ರಕೃತಿ, ಕರಾವಳಿ ದೃಶ್ಯಗಳು ಮತ್ತು ಐತಿಹಾಸಿಕ ಪರಂಪರೆ ಒಂದೇ ದೇಶದಲ್ಲಿ ಒಟ್ಟುಗೂಡಿವೆ. ಈ ದೇಶದ ಕೋಪನ್ಹ್ಯಾಗನ್ ಡೆನ್ಮಾರ್ಕ್ನ ರಾಜಧಾನಿಯಾಗಿದೆ. ಇದು ಈ ದೇಶದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಹೃದಯವಾಗಿದೆ. ಬಣ್ಣ ಬಣ್ಣದ ನ್ಯೂ ಹ್ಯಾನ್ ಬಂದರು, ವಿಶ್ವಪ್ರಸಿದ್ಧ ಟಿವೋಲಿ ಗಾರ್ಡನ್ಸ್, ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಐಕಾನಿಕ್ ಲಿಟಲ್ ಮೆರ್ಮೇಡ್ ಪ್ರತಿಮೆ ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿದ್ದಾವೆ. ಕಾಲುವೆ ದೋಣಿ ಪ್ರಯಾಣದ ಮೂಲಕ ನಗರವನ್ನು ನೋಡುವ ಅನುಭವವೂ ಕೂಡ ಅನನ್ಯವಾಗಿದೆ. ಇಲ್ಲಿನ ಫೆರೋ ಐಲ್ಯಾಂಡ್ಸ್ ಪ್ರಕೃತಿ ಪ್ರಿಯರಿಗೆ ಸ್ವರ್ಗ ಸಮಾನವಾದ ಸ್ಥಳಗಳಾಗಿವೆ. ಕಠಿಣ ಪರ್ವತಗಳು, ಬದಲಾಯಿಸುವ ಹವಾಮಾನ ಮತ್ತು ಶಾಂತ ಸಮುದ್ರ ಇಲ್ಲಿಯ ಪ್ರಮುಖ ಆಕರ್ಷಣೆಗಳಾಗಿದ್ದಾವೆ. ಸಾವಿರಾರು ಸಮುದ್ರ ಪಕ್ಷಿಗಳು ಮತ್ತು ಹಸಿರು ಕಣಿವೆಗಳು ಈ ದ್ವೀಪವನ್ನು ವಿಶೇಷವಾಗಿಸ್ತವೆ. ಇಲ್ಲಿನ ಮೋನ್ಸ್ಕ್ಲಿಂಟ್ ಡೆನ್ಮಾರ್ಕ್ನ ಅತ್ಯಂತ ಅದ್ಭುತ ಪ್ರಕೃತಿ ಅದ್ಭುತಗಳಲ್ಲಿ ಒಂದಾಗಿದೆ. ಬಿಳಿ ಚಾಕ್ ಕಲ್ಲುಗಳು ಬಾಲ್ಟಿಕ್ ಸಮುದ್ರದ ಕಡೆ ಇಳಿಯುವ ದೃಶ್ಯ ನಿಜಕ್ಕೂ ಮನಮೋಹಕವಾಗಿದೆ. ಇಲ್ಲಿನ ಸಮುದ್ರದ ದೃಶ್ಯ ಮತ್ತು ನೈಸರ್ಗಿಕ ಹೈಕಿಂಗ್ ಅನುಭವ ಅದ್ಭುತವಾಗಿದೆ. ಸ್ನೇಹಿತರೆ, ಡೆನ್ಮಾರ್ಕ್ ಕೇವಲ ಒಂದು ದೇಶ ಅಲ್ಲ, ಅದು ಶಾಂತಿ, ಪ್ರಕೃತಿ ಮತ್ತು ಅದ್ಭುತ ಇತಿಹಾಸದ ಸಂಯೋಜನೆಯಾಗಿದೆ. ಪ್ರತಿಯೊಂದು ನಗರ, ಪ್ರತಿಯೊಂದು ದ್ವೀಪ ಮತ್ತು ಪ್ರತಿಯೊಂದು ಸ್ಮಾರಕವು ತನ್ನದೇ ಆದ ಕಥೆಯನ್ನು ಹೇಳುತ್ತೆ. ಇಂತಹ ಇನ್ನಷ್ಟು ಅದ್ಭುತ ದೇಶಗಳ ರಹಸ್ಯಗಳನ್ನು ತಿಳಿಯೋದಕ್ಕೆ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.